ನಮಸ್ಕಾರ ರೀಪ ಎಲ್ಲರಿಗೂ. ಮೊನ್ನೆ ಒಂದು ರಮೇಶ್ ಜಾರಕಿಹೊಳಿ ಒಂದು ಗುಡುಗಿದ ಮಾತು ಒಂದು ನೆನಪತ್ತು. ರಮೇಶ್ ಜಾರಕಿಹೊಳಿ ಗುಡುಗಿದಂದ್ರೆ ಕರ್ನಾಟಕದಾಗ ಒಂದು ಕಾರ್ಮೋಡ ಬಂದಂಗೆ ಬರ್ತೈತಿ. ಅದೇನು ಭವಿಷ್ಯ, 90 ದಿವಸದ ಭವಿಷ್ಯ. 90 ದಿವಸದ ನಂತರ ಮಾತಾಡ್ತಾನ. 90 ದಿವಸದ ನಂತರ ಮಾತಾಡ್ತಾನಂದ್ರೆ ಅಲ್ಲಿ ಏನೋ ಒಂದು ರಹಸ್ಯ ಐತಿ, ಗುಪ್ತೈತಿ. ಅಲ್ಲೇನೋ ಒಂದು ಶಕ್ತಿ ಕೆಲಸ ಮಾಡಾಕತ್ತೈತಿ. ಅದು ರಮೇಶ್ ಜಾರಕಿಹೊಳಿಗೆ ಗೊತ್ತು. ಆಂತರಿಕ ವಿಷಯ ಅವರ ಮನಸ್ಸಿಗೆ ಗೊತ್ತು. 3 ತಿಂಗಳ ನಂತರ ತೋರಿಸ್ತೇನೆ ನನ್ನ ಶಕ್ತಿ. 3 ತಿಂಗಳ ನಂತರ ಏನೇನು ಬದಲಾವಣೆ ಆಗತೈತಿ ಮಾತಾಡಿದ್ರೆ ಸಾಕಾಗತ್ತ ನೋಡ್ರಿ. ಈ ರಮೇಶ್ ಜಾರಕಿಹೊಳಿ ಯಾವಾಗಲೂ ಜನರ ಜೊತೆ ಬೆರೆತಿರುವಂಥ ಸ್ಟೇಟ್ ಫಾರ್ವರ್ಡ್ ಸ್ಟೇಟ್ ಲೀಡರ್. ಹೃದಯದಿಂದ ಡೈರೆಕ್ಟ್ ಮಾತಾಡ್ತಾನೆ. ಕೆಲಸ ಮಾತ್ರ ತಕ್ಷಣ ಮಾಡಿಕೊಡ್ತಾನೆ. ನೋಡಿದ್ರಿ ಎಂದಾದರೂ? ರಾಜ್ಯ ನಾಯಕನಾಗಿ ಬೆಳೆಯುವ ಸಲುವಾಗಿ ಷಡ್ಯಂತ್ರ ಮಾಡಿದಿರಿ. ಇವತ್ತು ಮುಖ್ಯಮಂತ್ರಿಯಾಗಿ, ಮಾಜಿ ಮುಖ್ಯಮಂತ್ರಿಯಾಗಿ ಇರ್ತಿದ್ರು ಇದೇ ರಮೇಶ್ ಜಾರಕಿಹೊಳಿ. ಅಲ್ಲಿ ಬೊಮ್ಮಾಯಿನ ತಂದು ಕೊಂಡಿಸಿದ್ರಿ, ಇಲ್ಲಿ ಷಡ್ಯಂತ್ರ ಮಾಡಿದಿರಿ. ಇವೆಲ್ಲ ರಹಸ್ಯಗಳು. ಇವತ್ತು ನೋಡ್ರಿ, ನೀವು ಯಾವ್ಯಾವ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡ್ತೀರಿ, ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಬೇಕು, ಅವೆಲ್ಲ ಜ್ವಲಂತ ಸಾಕ್ಷಿಯಾಗಿ ಇವತ್ತು ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಈ ಕುಟುಂಬ ಏನು ಮಾಡೈತಿ ಅನ್ನೋದು ನಿಮಗೆ ಗೊತ್ತಾಗ್ತೈತಲ್ರಿ. 6-7 ಸಾರಿ ಹಂಗೆ ಬರೋದಿಲ್ಲ ರೀ MLA ಆಗಿ. ಜನರ ಪ್ರೀತಿ ವಿಶ್ವಾಸ ಐತೆ ಅಂದರೆ ಬರೀ ಕೈ ಮುಗಿದು ಹೋದ್ರೆ ಸಾಕು. ಅಳಿಯಂದ್ರ ಮಹಾರಾಜರದಾರ ರೀ MB ರಾವ್ ಪಾಟೀಲ್. ನಿತ್ಯ ನೆಟ್ವರ್ಕ್ ಮಾಡ್ತಾರೆ. ಅಮರನಾಥ ಭಾಳ ಬೆಳೆದಾನ. ಈಗ ಓಡಾಡಿ ಜಿಗದಾಡಿ ಎಲ್ಲ ಕಡೆ ಇವತ್ತು ಕಾರ್ಯಚಟುವಟಿಕೆ ಮಾಡಿ ಕಾರ್ಯಕರ್ತರ ಬಲವಾದ ಸಂಘಟನೆ ಮಾಡಿ ಇವತ್ತು ಮತ್ತೆ ತಂದೆಯನ್ನು 28ಕ್ಕೆ ರಾಜ್ಯದ ರಾಜಕಾರಣದಲ್ಲಿ ಮುನ್ಸೂಚನೆಯಲ್ಲಿ ತೋರಿಸ್ತಾರೆ. ಅಲ್ಲಿ ಶಕ್ತಿ ಪ್ರಾರಂಭ ಆಕೈತಿ. ಇನ್ನು 28ಕ್ಕೆ ಮತ್ತೆ ರಮೇಶ್ ಜಾರಕಿಹೊಳಿ ಗುಡುಗಿದ್ದು 90 ದಿವಸದ ನಂತರ ಏನು ವಿಷಯ, ಆ ರಹಸ್ಯ ವಿಷಯ ನಮಗೆ ಗೊತ್ತೈತಿ. ಆದರೆ ನಾವು ಹೇಳಿದ್ರೆ ಮತ್ತು ಅಲ್ಲೋಲ ಕಲ್ಲೋಲ ಆಕೈತಿ, ಭೂಕಂಪ ಆಕೈತಿ. ಮತ್ತು ವಿಚಲಿತರಾಗ್ತೀರಿ. ಏನೋ ಕಾಕ, ನಾನು ನಿನಗೆ ಹೇಳಿದ್ನಿ ವಿಷಯ, ನೀ ಬಹಿರಂಗಪಡಿಸಿ ಬಿಟ್ಟೇನಾ ಅಂತಂದ್ರೆ ನಾ ಏನು ಉತ್ತರ ಕೊಡಲ್ರಿ. ನಮ್ಮ ಕೆಲವು ಸಮಾಲೋಚನೆ ಆಗ್ತಾವೆ ಬೆಳಿಗ್ಗೆ ಗುಪ್ತ ವಿಷಯಗಳು. ಅವನ್ನೆಲ್ಲ ನಾವು ಬಹಿರಂಗಪಡಿಸೋಕೆ ಬರೋಂಗಿಲ್ಲ. ಈ ಜಾರಕಿಹೊಳಿ ಮನೆತನದಲ್ಲಿ ಕೆಲವು ಗುಪ್ತ ವಿಷಯಗಳು ಗುಪ್ತವಾಗೇ ಇರ್ತಾವ, ರಹಸ್ಯ ವಿಷಯಗಳು ರಹಸ್ಯವಾಗೇ ಇರ್ತಾವ. ಆಟೋಮೆಟಿಕ್ ತನ್ನಷ್ಟಕ್ಕೆ ತಾನೇ ಮೈದಾನಕ್ಕೆ ಬರ್ತಾವ. ಆವಾಗ ಆ ಗುಡುಗಿದ ಸಪ್ಪಳ ಇಡೀ ಕರ್ನಾಟಕ ಕೇಳ್ತೈತಿ. ಹಂಗಾದ್ರೆ ರಮೇಶ್ ಜಾರಕಿಹೊಳಿ ಮಾತಾಡಿ ತೋರಿಸಲ್ರಿ, ಅದರ ಶಾಕಾಗತ್ತೀನಿ. ಹಾಗಾದರೆ ಈ ನಾಯಕ ಏನು 90 ದಿವಸದ ನಂತರ ಯಾವ ಭವಿಷ್ಯವನ್ನು ಹೇಳ್ತಾನೆ ಅನ್ನೋದು ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ನಾವೊಂದು ವಾರ ಆದ ನಂತರ ಹೇಳ್ತಾನೆ ಅವ್ರನ್ನ ಕೇಳ್ಕೊಂಡು. ಹಂಗಾದ್ರೆ ಯೂಟ್ಯೂಬ್ದಾಗ ಬಡ ನೋಡಿರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಕಡೆಗೆ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ನನ್ನ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ 3 ಮಂತ್ಸ್ ಮಾಡೋಣ ಮಾತಾಡೋದಿಲ್ಲ. 3 ತಿಂಗಳಿಂದ ಸರ್ಕಾರ ಬಗ್ಗೆ ಮಾತಾಡ್ತೀನಿ. ನನಗೆ ಏನೂ ಮಾಹಿತಿ ಇಲ್ಲ. ಈ ಮೀಸಲಾತಿ ಹೋರಾಟ ಒಂದು ಒಳ್ಳೆ ಉದ್ದೇಶ ಮಾಡೋದು, ಅದು ಸಫಲ ಆಗ್ತದೆ ಆಶಾಭಾವನೆ ಇದ್ದೇವೆ. ಇದು ರಾಜಕೀಯವಾಗಿ ಇನ್ನು 3 ಮಂತ್ಸ್ ಅಂತ ಮಾತಾಡ್ತೀನಿ. ನಮ್ಮ ಡೇ 1 ಮಾಡ್ತೀನಿ. ಡೇ 1 ಪ್ರಯತ್ನ ಮಾಡಿದೆ. ಅದು ಹೈಕಮಾಂಡ್ ಡಿಸಿಷನ್. ನನಗೆ ಗೊತ್ತಿಲ್ಲ. ಆಯ್ತು, ಅದು ಈಗ ಸದ್ಯ ಮಾತಾಡ್ಬಿಡೋದು ಅಲ್ಲ. ನೋಡಿ, ಇವತ್ತಿಗೆ 10 ದಿವಸ ಆಯ್ತು ಪ್ರಮಾಣ ಸ್ವೀಕಾರ ಮಾಡಿ. ಇನ್ನು ಮಂತ್ರಿಮಂಡಲ ರಚನೆ ಮಾಡಿ 1 ತಿಂಗಳು ಹೋಗ್ತೈತೆ. 2 ತಿಂಗಳ ಟೈಮ್ ಕೊಡಲ್ಲ ಸರ್ಕಾರಕ್ಕೆ. ಈಗ ಮಾತಾಡಿದ್ರೆ ನಾನು ಹತಾಶ ಭಾವನೆ ಮಾತಾಡೋಂಗೆ.